ಹೇ ಕಲೆಕ್ಟರ್, ಈ ಡ್ರೆಸ್ ಹೇಗಿದೆ ಅಂತ ಬ್ಲೂ ಕಲರ್ ಪ್ಲಾಜೋ ಸೆಟ್ಟನ್ನು ಮುಂದೆ ಹಿಡಿತಾಳೆ. ಅಷ್ಟರಲ್ಲಾಗಲೇ 3 ಡ್ರೆಸ್ಗಳನ್ನ ರಿಜೆಕ್ಟ್ ಮಾಡಿದ್ದ. ನಂದು ಚೆನ್ನಾಗಿಲ್ಲ ಅಂತ ತಲೆ ಅಡ್ಡವಾಗಿ ಆಡಿಸ್ಬಿಡ್ತಾನೆ. ಈ ಬಾರಿ ಕೂಡ ಇನ್ನು ನನ್ನಿಂದ ಆಗೋದೇ ಇಲ್ಲ, ನೀನೇ ಆಯ್ಕೆ ಮಾಡು ಅಂತ ಆಪ್ಷನನ್ನು ನಂದುಗೆ ಬಿಟ್ಬಿಡ್ತಾಳೆ. ಆ ಅವಕಾಶಕ್ಕಾಗಿ ಕಾಯ್ತಾ ಕೂತಿದ್ದಂಥ ನಂದು ಮೊದಲಿನಿಂದಲೂ ಹ್ಯಾಂಗ್ ಮಾಡಿಟ್ಟಿದ್ದ ಡ್ರೆಸ್ಸನ್ನು ನೋಡ್ತಿದ್ರಿಂದ 2 ಹೆಜ್ಜೆಯಲ್ಲಿ ಅಲ್ಲಿಗೋಗಿ ಆ ಡ್ರೆಸ್ಸನ್ನು ತಂದು ಮುಂದೆ ಹಿಡಿತಾನೆ. ನನಗೆ ಇದಿಷ್ಟ ಆಯಿತು ಅಂತ ಹೇಳ್ತಾನೆ. ಅದು ಗ್ರೀನ್ ಮತ್ತು ಮೇಲೆ ಬ್ಲ್ಯಾಕ್ ಕಲರ್ ಫ್ಲವರ್ಸ್ ಇರುವಂಥ ಫ್ರಾಕ್. ಅದನ್ನು ನೋಡಿ ಮೈ ಮೇಲೆ ಹಾಕ್ಕೊಂಡು ಅದನ್ನು ನೋಡ್ತಾಳೆ. ಆ ಬಟ್ಟೆ ಆ್ಯಂಕಲ್ವರೆಗೂ ಇರೋದ್ರಿಂದ ತೊಂದರೆ ಕೂಡ ಏನು ಅನಿಸೋದಿಲ್ಲ. ಇದು ನಂಗೆ ಚೆನ್ನಾಗಿರುತ್ತಾ ಕಲೆಕ್ಟರ್ ಅಂತ ಕೇಳ್ತಾ ಡ್ರೆಸ್ಸನ್ನು ಆ ಕಡೆ ಈ ಕಡೆ ಹಾಕಿ ತಿರುಗಿಸ್ತಾ ಇದ್ದರೆ, ಹಾಂ ನಿನಗೇನು ಕತ್ರಿ ಅಂತಿರ್ತೀಯ ಅಂತ ಬಾಯಿ ತಪ್ಪಿ ಆಡ್ಬಿಡ್ತಾನೆ. ಆ ಪೆಟ್ಟಿಗೆ ತಿರುಗಿಸೋದನ್ನು ನಿಲ್ಲಿಸಿ ನಂದು ಕಡೆ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದರೆ ಆಕೆಯ ಎಕ್ಸ್ಪ್ರೆಷನ್ಸ್ ನೋಡಿ ತಾನೇನಂದೆ ಅಂತ ಜ್ಞಾಪಿಸ್ಕೊಂಡು ಬಿಟ್ಬಿಟ್ಟು ಅದು ಅದು ಐ ಮೀನ್ ಕ್ಯೂಟಾಗಿರ್ತೀಯಾ ಅಂತ ಹೇಳಿದೆ ಅಷ್ಟೇ ಅಂತ ತಡಬಡಾಯಿಸ್ಬಿಡ್ತಾನೆ. ಓ ಹೌದಾ, ಸರಿ ಬಿಡು, ನಾನು ಹೋಗಿ ಡ್ರೆಸ್ಸನ್ನ ಹಾಕ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ ಟ್ರಯಲ್ ರೂಮ್ಗೆ ಹೋಗ್ತಾಳೆ. ಕಲೆಕ್ಟರ್ ಸ್ವಲ್ಪ ಕಂಟ್ರೋಲ್ನಲ್ಲಿರೋ, ಫಸ್ಟೇ ಡೇಂಜರ್ ಹುಡುಗಿ, ಹೆಚ್ಚು ಕಡಿಮೆ ಆಗಿಬಿಟ್ರೆ ಕಷ್ಟ ಅಂತ ತನಗೆ ತಾನೇ ಗಟ್ಟಿಯಾಗಿ ಹೇಳಿಕೊಂಡು ಅಕ್ಕಿಗಾಗಿ ಕಾಯ್ತಾ ಇದ್ದರೆ ಎಲ್ಲಿಯೂ ಲೂಸ್ ಅನ್ನಿಸ್ದೆ ತನಗೆ ಕರೆಕ್ಟಾಗಿ ಸೆಟ್ ಆಗೋದ್ರಿಂದ ಡ್ರೆಸ್ ಧರಿಸಿ ತನ್ನ ಬಟ್ಟೆಗಳನ್ನ ತೆಗೆದುಕೊಂಡು ಹೊರಗೆ ಬಂದು ಹೇಗಿದೆ ಅಂತ ಹುಬ್ಬುಗಳನ್ನ ಎಗರಿಸ್ತಾಳೆ. ಸೂಪರ್ ಅಂತ ಕೈ ಬೆರಳುಗಳನ್ನ ಮಡಿಸಿ ತೋರಿಸ್ತಾನೆ. ಹೌದಾ ಅಂತ ಡ್ರೆಸ್ ಹಿಡ್ಕೊಂಡು ಗಿರಗಿರ ತಿರುಗಿಸಿ ನೋಡ್ಕೊಳ್ತಾ ಇದ್ದರೆ, 1 ಸೆಕೆಂಡ್ ವೆಯ್ಟ್ ಮಾಡು ಅಂತ ತನ್ನ ಫೋನ್ನಲ್ಲಿ ಕ್ಯಾಮರಾವನ್ನು ಆನ್ ಮಾಡಿ ಅಕ್ಕಿಗೆ 2 ಫೋಟೋಗಳನ್ನ ತೆಗೆದು ನೀನೇ ನೋಡು ಅಂತ ಹೇಳ್ತಾ ಫೋನನ್ನು ಕೊಡ್ತಾನೆ. ಫೋಟೋದಲ್ಲಿ ತನ್ನಂತ ನೋಡಿಕೊಂಡು ಹಾಂ ಚೆನ್ನಾಗಿದೆ ಅಂತ ಹೇಳಿ ಸೆಲ್ಫಿ ಆನ್ ಮಾಡಿ ನಂದು ಹತ್ತಿರಕ್ಕೆ ಸರಿತಾಳೆ. ಆದರೆ ನಂದು ಎತ್ತರಕ್ಕೆ ಕ್ಯಾಮ್ರಾ ಸಿಂಕ್ ಆಗದೇ ಇರೋದ್ರಿಂದ ನಂದು ನಗ್ತಾ ಫೋನನ್ನು ಪಡ್ಕೊಂಡ್ರೆ ಕೋಪದಿಂದ, ಇನ್ನು 3 ವರ್ಷಗಳು ಕಳೆದ್ರೆ ನಾನು ನಿನ್ನ ಭುಜದ ತನಕ ಬರ್ತೀನಿ ನೋಡ್ಕೊ ಅಂತ ಅಂತಾಳೆ. ಆ ಸಮಯ ಬೇಗ ಬರಬೇಕಂತ ಬಯಸ್ತಿದ್ದೀನಿ ಅಂತ ನೇರವಾಗಿ ಹೇಳಿ ಚುರುಕಾಗಿ ಅಕ್ಕಿ ಭುಜದ ಮೇಲೆ ಕೈ ಹಾಕಿ ಹತ್ರ ಕೇಳಿಕೊಂಡು 3-4 ಸೆಲ್ಫಿಗಳನ್ನ ತೆಗೆದು ಆ ಫೋಟೋ ನೋಡಿಕೊಂಡು ಮನಸ್ಸಿನಲ್ಲೇ ಮುಗುಳು ನಗ್ತಾ ಮತ್ತೆ ಮಾಸ್ಕನ್ನು ಧರಿಸ್ಕೊಂಡ್ಬಿಡ್ತಾನೆ. ಅಯ್ಯೋ ಛೇ, ಯಾಕೆ ಯಾವಾಗಲೂ ಮಾಸ್ಕ್ ಹಾಕ್ಕೊಳ್ತೀಯ ನೀನು ಅಂತ ಆಕೆ ಕೇಳ್ತಾ ಇದ್ದರೆ, ಯಾವಾಗಲೂ ಅಲ್ಲ, ನಿನ್ನ ಜೊತೆ ಹೊರಗಡೆ ಬಂದಾಗ ಮಾತ್ರ ಹಾಕ್ಕೊಳ್ಬೇಕು, ಇಲ್ದಿದ್ರೆ ಈ ಕಲೆಕ್ಟರ್ ಜೊತೆ ತಿರುಗ್ತಿರೋವಂಥ ಹುಡುಗಿ ಯಾರು, ಆತನಿಗೆ ಆಕೆ ಏನು ಹಾಕ್ತಾಳೆ, ಈ ರೀತಿ ಏನೇನೋ ಪ್ರಶ್ನೆ. ಏನು ರಿಲೇಷನ್ಶಿಪ್ ಇದೆ ಅವ್ರ ಮಧ್ಯ ಅಂತೆಲ್ಲರೂ ನಿನ್ನ ಮೇಲೆ ಫೋಕಸ್ ಮಾಡಿಬಿಡ್ತಾರೆ. ಆಗ ನೀನು ಅನಾವಶ್ಯಕವಾಗಿ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗತ್ತೆ. ಆದರೂ ನನ್ನಿಂದ ನೀನು ರಿಸ್ಕ್ನಲ್ಲಿ ಬೀಳೋದು ನನಗಿಷ್ಟ ಇಲ್ಲ. ಅದಕ್ಕಾಗಿ ನಿನ್ನ ಜೊತೆ ಹೊರಗೆ ಬಂದಾಗ ಮಾಸ್ಕನ್ನು ಕ್ಯಾರಿ ಮಾಡ್ತೀನಿ ಅಂತ ಜೆಂಟಲ್ ಮ್ಯಾನ್ನಂತೆ ಹೇಳ್ತಾನೆ. ತನ್ನ ಸೇಫ್ಟಿ ಬಗ್ಗೆ ಇಷ್ಟೊಂದು ಯೋಚಿಸಿದ ನಂದು ನೋಡಿ ತುಂಬ ಸಂತೋಷ ಆಗಿಬಿಡತ್ತೆ. ಇನ್ನೂ ಏನೂ ಹೇಳಲಾಗದೆ ಹಾಗೇ ನೋಡ್ತಿದ್ರೆ ಅದನ್ನು ಬಿಟ್ಟು ಥ್ಯಾಂಕ್ಸ್ ಅಂತ ಮನಸ್ಫೂರ್ತಿಯಾಗಿ ಹೇಳಿ ಮುಂದೆ ಹೋಗ್ಬಿಡ್ತಾಳೆ. ಹೇ ಥ್ಯಾಂಕ್ಸ್ ಯಾಕೆ, ಎಲ್ಲದಕ್ಕೂ ಸೇರಿಸಿ. ಸರಿ ಬಿಡು, ಇನ್ನು ಏನಾದರೂ ತಗೊಳ್ತೀಯಾ ಅಂತ ಸುತ್ತಲೂ ನೋಡ್ತಾ ಕೇಳ್ತಾ ಇದ್ದರೆ, ಚಿಚಿಚೆ ಬೇಡಪ್ಪ ಅಂತ ಅಂತಾಳೆ. ತನ್ನ ಬಟ್ಟೆಗಳನ್ನೆಲ್ಲ ಕವರ್ನಲ್ಲಿ ಹಾಕಿ ಬಿಲ್ ಪೇ ಮಾಡಿ ಹೊರಗಡೆ ಬರ್ತಾರೆ. ಅವನು ಏನು ಹೇಳ್ತಿದ್ದಾನೆ ಅಂತ ಕೇಳ್ತಾ ಕಾರ್ ಸ್ಟಾರ್ಟ್ ಮಾಡ್ತಾನೆ. ಯಾರು ಅಂತ ಅಯೋಮಯವಾಗಿ ಕೇಳ್ತಿದ್ರೆ, ಇನ್ಯಾರು ಆ ಮಹೇಶ್ ಅಂತ ಹಲ್ಲು ಕಚ್ತಾನೆ. ಓ ಅವನಾ ಅಂತ ಅದಕ್ಕಿಂತ ಮುಂಚೆ ನಡೆದಿದ್ದನ್ನೆಲ್ಲ ಹೇಳ್ತಾಳೆ. ಆ ಸಣ್ಣ ಹುಡುಗನಿಗೆ ಇವಳ ಮೇಲೆ ಏನು ಅಷ್ಟು ಇಂಟ್ರೆಸ್ಟು,
ಅಂತ ಒಳಗೊಳಗೆ ಕೋಪದಿಂದ ಕುದೀತಾ ಹೊರಗೆ ಮಾತ್ರ ನಾನು ಹೇಳಿದ್ದು ನೆನಪಿನಲ್ಲಿ ಇಟ್ಕೊಳ್ಬೇಕು ಸರಿನಾ? ಅಂಥವ್ರ ಜೊತೆ ಫ್ರೆಂಡ್ಶಿಪ್ ಒಳ್ಳೇದಲ್ಲ. ನಿನಗೆ ಒಂದು ಅರಿವು ಬಂದ ಮೇಲೆ ಫ್ರೆಂಡ್ಶಿಪ್ಪನ್ನು ಮಾಡಿದ್ರೆ ಬೆಟರ್ ಅಂತ ಸಾಧ್ಯವಾದಷ್ಟು ಕೂಲಾಗಿ ಹೇಳ್ತಾಳೆ. ಅಯ್ಯೋ ಅದೇನಿಲ್ಲ ಕಲೆಕ್ಟರ್, ಆದರೂ ನೀನು ಅಷ್ಟೆಲ್ಲ ಹೇಳಿದ ಮೇಲೆ ನಾನು ಕೂಡ ಅವನ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಈಗ ನೀನಿದೆಯಲ್ಲ ಅದೇ ಸಾಕು ಬಿಡು ಅಂತ ಅಂತಾಳೆ. ಆ ಮಾತಿಗೆ ಕೋಪ ಎಲ್ಲ ಹೋಗ್ಬಿಟ್ಟು ಅಮ್ಮಯ್ಯ ಅಂತ ಅಂದ್ಕೊಂಡು ಕಾಲೇಜ್ ಕಡೆಗೆ ಕಾರನ್ನು ಓಡಿಸ್ತಾನೆ. ಕಾಲೇಜು ಬಂದ ತಕ್ಷಣ ಅಕ್ಕಿ ಕಾರ್ ಇಳಿದು ಬಾಯ್ ಕಲೆಕ್ಟರ್ ಅಂತ ಸಣ್ಣ ನಗುವಿನೊಂದಿಗೆ ಹೇಳ್ತಾಳೆ. ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ದಿದ್ರು ಜಾಬ್ ಕೂಡ ಇಂಪಾರ್ಟೆಂಟ್, ಬಾಯ್, ಜಾಗ್ರತೆಯಾಗಿ ಹೋಗು, ಚೆನ್ನಾಗೋದು, ಮತ್ತು ನೆಕ್ಸ್ಟ್ ವೀಕೆಂಡ್ ಬರ್ತೀನಿ. ಯಾರ ಜೊತೆನೂ ಹೆಚ್ಚಾಗಿ ಮಾತಾಡಬೇಡ. ಆ ಟ್ಯಾಬ್ಲೆಟ್ಸ್ನ 2 ದಿನಕ್ಕೆ ಸಮಯಕ್ಕೆ ಸರಿಯಾಗಿ ತಗೋ. ಟೈಮ್ ಇದ್ದರೆ ಸಂಜೆ ಫೋನ್ ಮಾಡು ಅಂತ ಎಷ್ಟೊಂದು ಮುನ್ನೆಚ್ಚರಿಕೆಗಳನ್ನ ಹೇಳ್ತಾ ಇದ್ದರೆ ಅಕ್ಕಿ ಎಲ್ಲದಕ್ಕೂ ನಗ್ತಾ ಸರಿ ಸರಿ ನೀನು ಹೇಳ್ದಂತೆ ಮಾಡ್ತೀನಿ, ಇನ್ನು ನೀನು ಕೂಡ ಜಾಗ್ರತೆಯಾಗಿ ಹೋಗು, ಬಾಯ್ ಅಂತ ಅಂತಾಳೆ ಆತನಿಗೆ. ಹ್ಞೂ ಬಾಯ್ ಅಂತ ಸ್ವಲ್ಪ ನೀರಸವಾಗಿ ಹೇಳಿ ಅಕ್ಕಿ ಕ್ಲಾಸ್ ಕಡೆ ಹೋಗ್ತಾ ಇದ್ದಂತೆ ಭಿಕ್ಷುಕ್ ಫೋನ್ ಮಾಡಿ ಬರೋದಕ್ಕೆ ಹೇಳ್ತಾನೆ. ಭಿಕ್ಷು ನೀರಸವಾಗಿ ಹೊರಗೆ ಬರ್ತಿದ್ದಂತೆ ಏನಾಯಿತೋ ಅಂತ ಕೇಳ್ತಾನೆ. ಭಿಕ್ಷು ನೀರಸವಾಗಿ ಹೊರಗೆ ಬಂದಿರ್ತಾನೆ. ಪಾಪ ಹ್ಞೂ ನಿಮಗೇನು ನಿಮ್ಮ ಕ್ಯೂಟಿ ಪೈ ಜೊತೆ ಚೆನ್ನಾಗಿ ತಿರುಗಿದ್ರಿ, ಆದರೆ ನನಗೆ ಒಳಗೆ ಆ ಪ್ರಿನ್ಸಿಪಲ್ ಹೇಳೋ ಮಾತುಗಳನ್ನೆಲ್ಲ ಕೇಳೋದಕ್ಕಾಗದೆ ಕಿವಿಗಳಲ್ಲಿ ರಕ್ತಾನೇ ಬಂದ್ಬಿಡ್ತು ಸರ್ ಅಂತ ಮುಖವನ್ನು ಬಾಡಿಸ್ಕೊಂಡ್ಬಿಡ್ತಾನೆ. ಅರೇ ನನಗೋಸ್ಕರ ಆ ಮಾತ್ರ ನೀನು ಬರೆಸಲ್ವಾ ಭಿಕ್ಷು ಅಂತ ಸಣ್ಣದಾಗಿ ನಗ್ತಾನೆ. ನಿಮಗೆ ನಗು ಥರ ಕಾಣಿಸ್ತಿದೆಯಾ ಸರ್? ಇನ್ನು ನನ್ನಿಂದ ಆಗೋದಿಲ್ಲ. ಮತ್ತೊಮ್ಮೆ ನಿಮ್ಮ ಹುಡುಗಿಯನ್ನು ಭೇಟಿಯಾಗಬೇಕಂತ ಅನಿಸಿದ್ರೆ ನೀವೇ ಬನ್ನಿ, ನಾನು ಮಾತ್ರ ಸತ್ರು ಬರೋದಿಲ್ಲ ಅಂತ ಅಳುಮುಂಜಿ ಮುಖವನ್ನು ಮಾಡ್ಕೊತಾನೆ. ಸರಿ ಬಿಡು, ನೋಡ್ತಿದ್ರೆ ತುಂಬ ಬೇಸರ ಮಾಡ್ಕೊಂಡಾಗಿದೆಯಾ, ಆದರೂ ಸದ್ಯಕ್ಕೆ ಬರೋ ಕೆಲಸ ಏನೂ ಇಲ್ಲ ಬಿಡು ಅಂತ ಅಂದಾಗ ಅಮ್ಮಯ್ಯ ಒಳ್ಳೆ ಮಾತು ಹೇಳಿದ್ರಿ ಸರ್ ಅಂತ ಆ ಅಳುಮುಂಜಿ ಮುಖವನ್ನು ಸ್ವಲ್ಪ ನಗುಮುಖವಾಗಿ ಬದಲಾಯಿಸ್ಕೊತಾನೆ. ಹೌದು, 1 ವಾರದ ನಂತರ ಬಂದರೆ ಸಾಕು ಅಂತಾನೆ ಕೂಲಾಗಿ. ಏನೋ ವಾರನಾ? ಯಾವುದೋ ಕೆಲ ತಿಂಗಳ ನಂತರ ಅನ್ನುವಂತ ಹೇಳಿದ್ರಿ. ಬಂದರೆ ನೀವೇ ಬನ್ನಿ, ನಾನು ಮಾತ್ರ ಇಲ್ಲ. ಫೈಲ್ಸು ಪೆನ್ಸು ಅಂದ್ಕೊಂಡು ಆಫೀಸ್ನಲ್ಲೇ ಇದ್ದುಬಿಡ್ತೀನಿ ನಾನು. ಯಾಕೆ ಭಿಕ್ಷು ಅಷ್ಟು ಭಯ? ಈ ರೀತಿ ಸಹಾಯಗಳನ್ನ ನೀನು ಮಾಡಿದ್ರೆ ನಾಳೆ ನಮಗೆ ಹುಟ್ಟೋ ಮಗುವಿಗೆ ನಿನ್ನ ಹೆಸರನ್ನೇ ಇಟ್ಬಿಡ್ತೀನಿ, ಆಯಿತಾ? ನಿಮಗೆ ಮಗು ಹುಟ್ಟಿ ಅದಕ್ಕೆ ನನ್ನ ಹೆಸರು ಇಟ್ಟು ನಾನು ಅದನ್ನು ನೋಡೋ ಅಷ್ಟರಲ್ಲಿ ನನಗೆ ಷಷ್ಠಿ ಪೂರ್ತಿ ಆಗಿಬಿಡುತ್ತೆ ಸರ್. ಸ್ವಲ್ಪ ಏನಾದರೂ ನಡೆಯೋದನ್ನು ಹೇಳಿ, ಅದನ್ನಾದರೂ ಕೇಳ್ತೀನಿ. ಛೇ, ನೆಗೆಟಿವ್ ಮಾತುಗಳನ್ನೆಲ್ಲ ಮಾತಾಡಬೇಡ, ಸ್ವಲ್ಪ ಪಾಸಿಟಿವ್ ಆಗಿ ಮಾತಾಡೋ. ಪಾಸಿಟಿವ್ ಆಗಿ ಅಂದರೆ ಹೇಗೆ ಮಾತಾಡಬೇಕಂತ ಅದನ್ನು ನೀವೇ ಹೇಳಿಬಿಡಿ ಸರ್. ನೀವು ಬೇಸರ ಮಾಡಿಕೊಂಡ್ರೂ ಪರವಾಗಿಲ್ಲ, ಆದರೂ ಲೋಕದಲ್ಲಿ ಹುಡುಗಿರೇ ಇಲ್ಲ ಅನ್ನುವಂತೆ ಹೋಗಿ ಆ ಹುಡುಗಿಯನ್ನು ಪ್ರೀತಿಸೋದು ಏನು ಸರ್ ನೀವು? ವಿಚಿತ್ರ ಅಲ್ಲದೆ ಇನ್ನೇನಿದು? ಅಂದರೆ ಏನು ನಿನ್ನ ಉದ್ದೇಶ? ನನಗೆ ವಯಸ್ಸಾಗಿದೆ ಅಂತ ಹೇಳ್ತಿದ್ಯಾ, ಅಥವಾ ಆ ಹುಡುಗಿ ಚಿಕ್ಕವಳು ಅಂತ ಹೇಳ್ತಾ ಇದೀಯಾ? ಎಲ್ಲ ನೀವೇ ಹೇಳ್ತಿದ್ದೀರಿ, ಇನ್ನು ನಾನೇನು ಹೇಳಲಿ ಸರ್? ಆದರೂ ನಾನು ಒಂದನ್ನು ಕೇಳ್ತೀನಿ, ಬೇಸರ ಮಾಡ್ಕೊಳ್ಳದೆ ಹೇಳ್ತೀರಾ? ಕೇಳೋದನ್ನೆಲ್ಲ ಕೇಳ್ತಾನೆ ಇದೆಯಲ್ಲ, ಮತ್ತು ಪರ್ಮಿಷನ್ ಹೊಸದಾಗಿ ಯಾಕೆ? ಅಂದರೆ ಆಕೆಗೆ ಈಗ 17, ನಿಮಗೆ ಇವತ್ತು 25, ಹೌದಾ? ಹೌದು. ಮತ್ತು ಆ ವರ್ಷಗಳ ನಂತರ ಅಂದರೆ ಆ ಹುಡುಗಿಗೆ 19 ಆಗುತ್ತೆ, 2 ವರ್ಷದ ನಂತರ ನಿಮಗೆ 27 ಆಗುತ್ತೆ ತಾನೇ? ಹೌದು. ಅದಕ್ಕೇನು?
ಆಗ ಅವ್ರ ಮನೆಯಲ್ಲಿ ನಿಮ್ಮಿಬ್ಬರ ಮದುವೆಗೆ ಒಪ್ಕೊಂಡ್ಬಿಡ್ತಾರಾ? ಇಲ್ದಿದ್ರೆ ನಮ್ಮ ಹುಡುಗಿಗಿಂತ ತುಂಬ ದೊಡ್ಡವನು, ನಾವು ಕೊಡೋದಿಲ್ಲ ಅಂತ ಏನಾದರೂ ಅಂದ್ಬಿಡ್ತಾರಾ? ಏಯ್ ಏನಯ್ಯ, ಹೀಗೆ ನನ್ನ ಜೀವನದೊಂದಿಗೆ ಆಟ ಆಡ್ತಾ ಇದೀಯಾ? ಆದರೂ ನಿನ್ಗೆ ಎಲ್ಲಿಂದ ಬರುತ್ತೆ ಇಂಥ ದಿಕ್ಕು ದೆಸೆ ಇಲ್ಲದ ಡೌಟ್ಗಳೆಲ್ಲ? ಹಾಂ, ಕೇಳಿದೆ ತಾನೇ, ಹೇಳ್ತೀನಿ ಕೇಳು. ನನಗೆ ನಂಬಿಕೆ ಇದೆ, ನಮ್ಮ ಮದುವೆ ಖಂಡಿತವಾಗಿಯೇ ನಡೆಯುತ್ತೆ. ಇಲ್ದಿದ್ರೆ ದೇವರು ನನಗೆ ಅಕ್ಷರ ಮೇಲೆ ಫೀಲಿಂಗ್ಸ್ ತರಿಸ್ತಿರ್ಲಿಲ್ಲ. ಆ ಹುಡುಗಿ ಮೇಲೆ ನನಗೆ ಇಷ್ಟ ಉಂಟಾಯಿತು ಅಂದರೆ ಆಕೆ ನನಗೆ ಬರೆಯಲ್ಪಟ್ಟಿದ್ದಾಳೆ ಅಂತಲೇ ಅರ್ಥ. ಇಲ್ದಿದ್ರೆ ಇಷ್ಟೊಂದು ಜನರನ್ನೆಲ್ಲ ನೋಡಿದ್ದೀನಿ, ಆದರೆ ಅವ್ರ ಮೇಲೆ ಈ ರೀತಿ ಭಾವನೆ ನನಗೆ ಯಾವತ್ತೂ ಬಂದಿಲ್ಲ. ಎಷ್ಟು ಜನ ನೋಡಿಲ್ಲ ನಾನು. ಅವರಲ್ಲಿ ಯಾರನ್ನೂ ನೋಡಿದ್ರೂ ಉಂಟಾಗದ ಒಂದು ಅನುಭೂತಿ ಅಕ್ಷರಾಳನ್ನ ನೋಡಿದ ತಕ್ಷಣ ಉಂಟಾಯಿತು. ಅದಕ್ಕಾಗಿ ಆ ಕ್ಷಣದಲ್ಲಿ ನಾನು ನಿರ್ಧರಿಸಿದೆ, ಅಕ್ಷರಾಳೆ ನನ್ನ ಹೆಂಡತಿ. ಇದು ಯಾವಾಗಲಾದರೂ ನಡೆಯುತ್ತೆ. ಇನ್ನು ನನ್ನ ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಇದ್ದರೆ ಅವ್ರ ಪೇರೆಂಟ್ಸ್ ಕೂಡ ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರೆ. ಸೊ ನೀನು ಅಪಶಕುನದ ಮಾತುಗಳನ್ನೆಲ್ಲ ಆಡದೆ ನನಗೆ ಆಸೆ ಹುಟ್ಟಿಸೋ ಮಾತುಗಳನ್ನ ಮಾತಾಡು. ಕನಿಷ್ಠ ನನ್ನ ಬೇಬಿ ಗರ್ಲ್ ದೂರ ಇದ್ದಾಳೆ ಅನ್ನೋ ಬೇಸರ ಆದರೂ ನನಗೆ ಕಡಿಮೆ ಆಗುತ್ತೆ. ಭಿಕ್ಷು ಆಶ್ಚರ್ಯದಿಂದ ಬಾಯಿ ತೆರೆದು ನೋಡ್ತಾ ಇದ್ದರೆ, ನೀನು ಎಷ್ಟೇ ಆಶ್ಚರ್ಯಪಟ್ಟರೂ ನಾನು ಮಾತ್ರ ಆ ಹುಡುಗಿಗೆ ಕನೆಕ್ಟ್ ಆಗಿದ್ದೀನಿ. ಯಾವುದೇ ಪರಿಸ್ಥಿತಿಯಲ್ಲೂ ಆಕೆಯನ್ನು ಬಿಡೋ ಮಾತೇ ಇಲ್ಲ. ಇನ್ನು ಬಾಯನ್ನು ಮುಚ್ಚು ಅಂತ ಸಣ್ಣದಾಗ ಆತನ ಬಾಯಿ ಮೇಲೆ ತಡ್ತಾನೆ. ನೀವು ಕನೆಕ್ಟಾಗಿ ನನ್ನ ಪ್ರಾಣ ತೆಗೀರಿ ಅಂತ ಕೋಪದಿಂದ ಅಂತಿದ್ದಂತೆ, ಹೇಯ್, ಕಲೆಕ್ಟರ್ ಮೇಲೆ ಕೋಪ ಮಾಡ್ಕೊತಿದ್ಯಾ? ಜಾಗ್ರತೆ, ನನ್ನ ಕೋಪದಲ್ಲಿ ಬೇಯಬೇಕಾಗತ್ತೆ ಅಂತ ಬೆದರಿಸ್ಬಿಡ್ತಾನೆ. ಅಷ್ಟೇ ಬಿಡಿ, ಅವಶ್ಯಕತೆಗಳು ತೀರಿದ ಮೇಲೆ ಹಾಗೆ ಮಾತಾಡ್ತಾರೆ ಎಲ್ರು ಅಂತ ನಿಷ್ಠೂರವಾಗಂತಾನೆ. ಏನಯ್ಯ ಹಾಗೆ ಮಾತಾಡ್ತಿದ್ದಿ? ಇನ್ನೇನು ಮಾಡೋದಕ್ಕೆ ಹೇಳ್ತೀರಿ ಸರ್? ಆ ಪ್ರಿನ್ಸಿಪಲ್ ನನ್ನ ತಲೆಯನ್ನು ಹಾಕಿ ತಿಂದುಬಿಟ್ಟಿದ್ದಾನೆ ನನಗೆ. ಅಮ್ಮೋ, ಒಂದಾ ಎರಡ ಯಪ್ಪ 100 ಪ್ರಶ್ನೆ ಕೇಳಿದ್ರು. ಅವುಗಳಿಗೆ ಉತ್ತರ ಹೇಳೋ ಅಷ್ಟರಲ್ಲಿ ನನ್ನ ಗಂಟ್ಲು ನೋವು ಬಂತು. ನಂತರ ಅವರು ಹೇಳೋದಕ್ಕೆಲ್ಲ ತಲೆ ಆಡಿಸಿ ತಲೆಗೆ ಉದುರು ಬೀಳುತ್ತೇನೋ ಅಂತ ಅಂದ್ಕೊಂಡ್ಬಿಟ್ಟೆ. ಅಷ್ಟು ಮಾತಾಡಿದ್ರು ಆಯಪ್ಪ. ಸರಿ ಕೂಲ್ ಭಿಕ್ಷು, ಇಂದಿಗೆ ನೀನು ನನಗೋಸ್ಕರ ತುಂಬಾ ರಿಸ್ಕನ್ನು ತೊಗೊಂಡ್ಬಿಟ್ಟಿದ್ಯಾ. ನಾಳೆ ನಿನಗೆ ರಜೆ ಕೊಟ್ಬಿಡ್ತೀನಿ. ಹೋಗು, ಮನೆಯಲ್ಲಿ ಹಬ್ಬ ಮಾಡ್ಕೋ ಹೋಗು. ಹಬ್ಬ ಈಗ ಅದೊಂದೇ ಬಾಕಿ ನನಗೆ. ನಾಳೆ ಈ ರಜೆಯನ್ನು ನೆಪವಾಗಿಟ್ಕೊಂಡ್ಬಿಟ್ಟು ಆಮೇಲೆ ನಮ್ಮವಳ ತವರು ಮನೆಗೆ ಎಲ್ಲಿಗೆ ಎಳ್ಕೊಂಡು ಹೋಗ್ಬಿಡ್ತಾಳೋ ಅಂತ ನನಗೆ ಅದೊಂದು ಭಯ. ನನಗೆ ಯಾವುದೇ ರಜೆ ಬೇಡ ಸರ್, ನಾನು ಆಫೀಸಿಗೆ ಬಂದುಬಿಡ್ತೀನಿ. ಈಗಾಗಲೇ ಅಪಾಯಿಂಟ್ಮೆಂಟ್ಸ್ ಎಲ್ಲವನ್ನು ಹೋಲ್ಡ್ನಲ್ಲಿ ಇಟ್ಬಿಟ್ಟಿದ್ದೀನಿ. ನೀವು ತಡ ಮಾಡೋದು ಒಳ್ಳೆಯದಲ್ಲ. ನಿಮ್ಮ ಚಿನ್ನವನ್ನು ಕಣ್ತುಂಬ ನೋಡ್ಕೊಂಡಿದ್ದೀರಲ್ಲ, ಇನ್ನು ಬನ್ನಿ ಹೋಗೋಣ. ಅಯ್ಯೋ, ಎಲ್ಲಿ ನೋಡ್ಕೊಂಡಯ್ಯ, ನಿಜಕ್ಕೂ ಮನಸ್ಫೂರ್ತಿಯಾಗಿ ನೋಡ್ಕೊಳ್ಳೋದಕ್ಕೆ ಬಿಟ್ಟಿದೀಯ ನೀನು ಅಂತ ಕಲೆಕ್ಟರ್ ಸಾಹೇಬರು ಅಂದಾಗ ಕಣ್ಣುಗಳನ್ನ ದೊಡ್ಡದು ಮಾಡಿ, ಏನೂ ನಾನು ನೋಡ್ಕೊಳ್ಳೋದಕ್ಕೆ ಬಿಡಲಿಲ್ವಾ? ಮತ್ತು ಇಲ್ಲಿವರೆಗೆ ಹೊರಗೆ ತಿರುಗಾಡಿದ್ರಲ್ಲ, ಅದನ್ನು ಏನಂತಾರೆ ಅಂತ ವಿಚಿತ್ರವಾಗಿ ನೋಡ್ತಾನವನ್ನ. ನಾನೇನು ತಿರುಗಾಡಲಿಲ್ಲ, ಆಕೆ ಬಿದ್ದಿದ್ದಾಳಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ ಅಷ್ಟೇ. ಓಹೋ, ಹೌದಾ? ಹಾಗಾದರೆ ನಿಮ್ಮ ದೃಷ್ಟಿಯಲ್ಲಿ ತಿರುಗಾಡುವುದು ಅಂದರೆ ಏನು ಸರ್? ಇಷ್ಟು ವಯಸ್ಸಾಯಿತು, ಮದುವೆನೂ ಆಗ್ಬಿಟ್ಟಿದೆಯಾ? ಆ ಮಾತ್ರನೂ ಗೊತ್ತಾಗೋದಿಲ್ವ ನಿನಗೆ? ತಿರುಗಾಡೋದು ಅಂದರೆ ಏನು ಅಂತಲೂ ಗೊತ್ತಿಲ್ವ ನಿನಗೆ? ಹೌದು, ಎಷ್ಟು ವಯಸ್ಸಾದರೂ ನನಗೆ ತಿಳಿಯೋದಿಲ್ಲ ಬಿಡಿ. ನೀವೇ ಹೇಳಿದ್ರೆ ಕೇಳಿ ತಿಳ್ಕೊಳ್ಳೋಣ ಅಂತ ಕೇಳಿದೆ. ಹಾಗಾದರೆ ನೀನು ತಿಳ್ಕೊಳ್ದಿರೋದೇ ಒಳ್ಳೆಯದು ಬಿಡು ಅಂತ ಒಂದೇ ಡೈಲಾಗನ್ನು ಹೊಡೆದು ಆಫೀಸ್ ಕಡೆಗೆ ತನ್ನ ಕಾರನ್ನು ಓಡಿಸ್ತಾನೆ. ಅಷ್ಟರವರೆಗೆ ಸರಸವಾಗಿ ಮಾತಾಡ್ತಿದ್ದಂಥ ನಂದು ಆಫೀಸಿಗೆ ಬಂದ ತಕ್ಷಣ ಗಂಭೀರವಾಗಿ ಬದಲಾಗೋಗಿ ತನ್ನ ಸೀಟ್ನಲ್ಲಿ ಕೂತು ಅಪಾಯಿಂಟ್ಮೆಂಟ್ ಪಡ್ಕೊಂಡವರನ್ನು ಒಬ್ಬೊಬ್ಬರಾಗಿ ಕಳಿಸೋದಕ್ಕೆ ಹೇಳ್ತಾನೆ.
ಇತ್ತ ಕಾಲೇಜ್ನಲ್ಲಿ ಅಕ್ಕಿಗೆ ನೋವು ಸ್ವಲ್ಪ ಕಡಿಮೆನೇ ಆಗಿರೋದ್ರಿಂದ ನಾರ್ಮಲ್ ಆಗಿ ಕೂತು ಡ್ರಾಯಿಂಗನ್ನು ಬಿಡಿಸ್ತಿದ್ರೆ ಪಕ್ಕದಲ್ಲಿ ಕೂತಿದ್ದ ಹುಡುಗಿ ಅಕ್ಕಿ ಡ್ರೆಸ್ ನೋಡಿ, ಬೆಳಿಗ್ಗೆ ಇದಲ್ವಲ್ಲ ನೀನು ಹಾಕ್ಕೊಂಡಿದ್ದು ಅಂತ ಕೇಳ್ತಾಳೆ ಆಕೆ. ಅಕ್ಕಿ ಆಕೆ ಕಡೆ ಏನನ್ನೂ ನೋಡದೆ ಬೊಂಬೆಯನ್ನು ಬಿಡಿಸ್ತಾ, ಇವಾಗ ಗ್ರೌಂಡ್ನಲ್ಲಿ ಬಿದ್ದಾಗ ಡ್ರೆಸ್ಗೆ ಮಣ್ಣು ಅಂಟ್ಬಿಟ್ಟು ಹಾಳಾಗೋಗ್ಬಿಡ್ತು, ಅದಕ್ಕಾಗಿಯೇ ನನ್ನ ಮಾವಯ್ಯ ಬೇರೆ ತೆಗೆದುಕೊಟ್ರು, ಅಲ್ಲೇ ಬದಲಾಯಿಸ್ಕೊಂಡು ಬಂದ್ಬಿಟ್ಟೆ ಅಂತ ಹೇಳಿಬಿಡ್ತಾಳೆ. ಏನು, ನಿಮ್ಮ ಮಾವಯ್ಯ ಬಂದಿದ್ರಾ ಇಲ್ಲಿಗೆ ಅಂತ ಆಕೆ ಕೇಳಿದಾಗ ಅಕ್ಕಿಗೆ ಆವಾಗ ಜ್ಞಾನೋದಯ ಆಗುತ್ತೆ. ತಾನೇನು ಹೇಳಿದೆ ಅಂತ ಅದನ್ನು ಜ್ಞಾಪಿಸ್ಕೊಂಡ್ಬಿಟ್ಟು ತಟ್ಟನೆ ಬೊಂಬೆ ಬಿಡಿಸೋದನ್ನೇ ನಿಲ್ಲಿಸ್ಬಿಡ್ತಾಳೆ, ತಗ್ಲಾಕೊಂಡಲ್ಲಪ್ಪ ಅಂತ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು.